ಶುಭೋದಯ ಗೆಳೆಯರೆ, ಸುಲಭವಾಗಿ ಗೀ ರೈಸ್ ಮಾಡುವುದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲಿಗೆ ಬೇಕಾಗುವ ಸಾಮಗ್ರಿಗಳು ಇಂತಿವೆ. ಈರುಳ್ಳಿ 1, ಹೆಚ್ಚಿರುವ 2 ಹಸಿ ಮೆಣಸಿನಕಾಯಿ, ಪಲಾವ್ ಎಲೆ 4ರಿಂದ 5 ಲವಂಗ, 1 ಇಂಚ್ ಚಕ್ಕೆ, 1 ಸ್ಪೂನ್ ಜೀರಿಗೆ, 1 ಏಲಕ್ಕಿ, ಸ್ವಲ್ಪ ಗೋಡಂಬಿ, 3 ಲೋಟ ತೊಳೆದು ನೆನೆಸಿಟ್ಕೊಂಡಿರೋ ಅಕ್ಕಿ. ಮಾಡುವ ವಿಧಾನ ನೋಡೋಣ ಬನ್ನಿ. ನಾನು ಈ ಸೈಜ್ ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಪ್ಯಾನ್ ಬಿಸಿ ಆದ ತಕ್ಷಣ 2 ಸ್ಪೂನ್ ತುಪ್ಪ ಹಾಕ್ತೀನಿ. ಇದು ಹೋಮ್ಮೇಡ್ ತುಪ್ಪ. ನಿಮಗೆ ತುಪ್ಪದ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತುಪ್ಪ ಹೇಗೆ ಮಾಡ್ತೀವಿ ಅನ್ನೋದನ್ನ ಅಪ್ಲೋಡ್ ಮಾಡ್ತೀವಿ. ಗೋಡಂಬಿನ ಹಾಕ್ಕೊಂಡೆ. ಇವಾಗ ನಾನು ಅದನ್ನು ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ನಾನು ಲಾಸ್ಟಲ್ಲಿ ಎಲ್ಲ ಮುಗಿದ ಮೇಲೆ ಗಾರ್ನಿಷಿಗೆ ಯೂಸ್ ಮಾಡ್ತೇನೆ. ಎತ್ತಿಟ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ಸು ಇರುತ್ತೆ ಮತ್ತು ಕೊನೆಗೆ ತಿನ್ನಲಿಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಅದೇ ಪ್ಯಾನಿಗೆ ನಾನು ಎತ್ತಿಟ್ಕೊಂಡಿರೋಂಥ ಪಲಾವ್ ಎಲೆ, ಲವಂಗ, ಚಕ್ಕೆ, ಜೀರಿಗೆ, ಏಲಕ್ಕಿ ಹಾಕ್ಕೊಂಡು ಬಾಡಿಸ್ಕೊತೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡಿರ್ತೀನಿ, ಹಾಗಾಗಿ ಸ್ಪೈಸಸ್ ಯಾವುದು ಸೀದೋಗಲ್ಲ. ಅದಾದ ನಂತರ ನಾನು ಇದೇ ಪ್ಯಾನಿಗೆ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊತೀನಿ. ನಾನಿವತ್ತು 2ರಿಂದ 3 ಜನಕ್ಕಾಗೋ ಅಷ್ಟು ಗೀ ರೈಸ್ನ ಮಾಡ್ಕೊತಾ ಇದ್ದೀನಿ. ಅದೇ ಅಳತೆಯಲ್ಲಿ ಅಕ್ಕಿ ಮತ್ತು ಸ್ಪೈಸಸ್ ಎಲ್ಲನೂ ತೆಗೆದಿಟ್ಕೊಂಡಿದ್ದೆ. ಈಗ ನೆನೆಸಿಟ್ಕೊಂಡಿರೋ ಅಕ್ಕಿನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಾವು ಈ ಥರ ಅಕ್ಕಿನ ಹಾಕ್ಕೊಂಡು ಗೀಯಲ್ಲಿ ರೋಸ್ಟ್ ಮಾಡಿದ್ರೆ ಹುಡಿಯಾಗಿ ಇರುತ್ತೆ ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತೆ. ಗೀ ಫ್ಲೇವರ್ ಅದಕ್ಕೆ ತುಂಬ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಅದಕ್ಕೆ ನಾನು ಈ ಥರ ಬಾಡಿಸ್ಕೊಳ್ಳೋದು ಯಾವಾಗಲೂ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಅದಕ್ಕೆ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅದ್ರ 2ರಷ್ಟು, ಕೆಲವೊಂದೊಂದು ಅಕ್ಕಿ ಸ್ವಲ್ಪ ಜಾಸ್ತಿ ನೀರನ್ನ ಹಿಡಿಯುತ್ತೆ. ಇವಾಗ ನಾನು ನೆನೆಸಿಟ್ಕೊಂಡಿರೋದ್ರಿಂದ ಅಕ್ಕಿನ ಫಸ್ಟಿಗೆ ನಾನಿವಾಗ 2 ಲೋಟ ಅಷ್ಟೇ ತೊಗೋತೀನಿ. 3 ಲೋಟ ಅಕ್ಕಿ ನಾನು ತೊಗೊಂಡು ನೆನೆಸಿಟ್ಕೊಂಡಿರೋದ್ರಿಂದ ನಾನು ಇವಾಗ ಇದಕ್ಕೆ ಒಟ್ಟು 6 ಲೋಟ ನೀರನ್ನ ಸೇರಿಸ್ಕೊತೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಡ್ರೈ ಕೊಬ್ಬರಿನ ಸೇರಿಸ್ಕೊತಿದ್ದೀನಿ. ಇದು ಆಪ್ಷನಲ್, ಬೇಕಿದ್ದರೆ ಹಾಕೋಬೋದು ಲಾಸ್ಟಲ್ಲಿ, ಇಲ್ಲ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಇದಾದಮೇಲೆ ಇದನ್ನು ನೀಟಾಗಿ ತಿರುಗಿಸಿ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. 3 ವಿಸಲ್ ಹೊಡಿಸ್ತಾ ಇದ್ದೀನಿ. ಅದಾದ ನಂತರ ಅದು ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಲಿಡ್ನ ತೆಗಿತಾ ಇದ್ದೀನಿ. ಇದು ಹೀಗಾಗಿದೆ. ಇದಕ್ಕೆ ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಗೋಡಂಬಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ಮತ್ತು ಅಷ್ಟು ಟೈಮು ಸಹ ಹಿಡಿಯಲ್ಲ ಇದನ್ನು ಮಾಡಲಿಕ್ಕೆ. ಹೆಲ್ದಿ ಕೂಡ ಹೌದು. ಇದನ್ನು ನಾನು ಬೆಳಗ್ಗೆ ಮಾಡಿಟ್ಕೊಂಡಿರೋ ಗ್ರೀನ್ ಚಿಲ್ಲಿ ಚಿಕನ್ ಜೊತೆ ಸರ್ವ್ ಮಾಡ್ತಿದ್ದೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಚಿಲ್ಲಿ ಚಿಕನ್ನ ನಾನು ಹೇಗೆ ಮಾಡ್ತೀನಿ ಗೀ ರೈಸಿಗೆ ಕಾಂಬಿನೇಷನ್ಗೆ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.